ಅದ್ಗೆ ತುಂಬಾ ಹೊಟ್ಟೆ ಸಿಗ್ತಿದ್ರೆ ಸ್ವಲ್ಪ ಊಟ ಹಾಕೊಡ್ತೀರಾ? ಕರೆಕ್ಟ್ ಆಗಿ ಊಟ ಟೈಮಿಗೆ ಬಂದ್ಬಿಡ್ತಾನೆ. ಇವ್ರ ಅಣ್ಣ ದುಡಿಯೋದನ್ನೆಲ್ಲ ಇವ್ನ್ ಖಾಲಿ ಮಾಡ್ತಾನೆ. ಇವ್ರ ಅಪ್ಪ ಅಮ್ಮ ಸತ್ತೋದಾಗ್ಲಿಂದ ನನ್ ಮೇಲ್ ಬಂದಿದೆ ಎಲ್ಲಾ ಭಾರ. ₹1 ದುಡಿಯಲ್ಲ ಏನಿಲ್ಲ, ಕರೆಕ್ಟ್ ಆಗಿ ಊಟ ಟೈಮಿಗೆ ಬಂದ್ಬಿಡ್ತಾನೆ. ಇನ್ನ ಎಷ್ಟ್ ದಿನ ಇರುತ್ತೋ ಏನೋ. ಯಾಕ ಮಚ್ಚ ಬೇಜಾರಲ್ಲಿದ್ಯಾ? ಏನಿಲ್ಲ ಮಚ್ಚ, ಕೆಲ್ಸ ಇಲ್ಲ ಅಂತ ಹೇಳಿ ಮನೇಲಿ ಮರ್ಯಾದೆನ ಕೊಡ್ತಿಲ್ಲ. ನಿಜ ಮಚ್ಚ, ದುಡ್ಡಿಲ್ಲ ಅಂದ್ರೆ ಬೇರೆಯವರು ಅಂತಲ್ಲ, ನಮ್ಮನೆಯವರೇ ನಮ್ಗೆ ಮರ್ಯಾದೆ ಕೊಡಲ್ಲ. ಅದಕ್ಕೆ ನೀನು ಫಸ್ಟ್ ಕೆಲಸ ನೋಡ್ಕೊ. ಮಚ್ಚ, ನನ್ಗೆ ಬೇರೆ ಕಡೆ ಕೆಲಸ ಮಾಡ್ಬೇಕಂದ್ರೆ ಇಷ್ಟ ಆಗಲ್ಲ. ನನ್ ಓನ್ ಬಿಸ್ನೆಸ್ ಮಾಡ್ಬೇಕಂತ ಇಷ್ಟ. ಆದ್ರೆ ಏನ್ ಮಾಡೋದು, ನನ್ನ ಹತ್ರ ಬರೀ 4 ಲಕ್ಷ ಇದೆ. ಅದ್ರಲ್ಲಿ ಏನ್ ಮಾಡ್ಬೇಕಂತ ಗೊತ್ತೇ ಆಗ್ತಿಲ್ಲ. 4 ಲಕ್ಷ ಅಂತಲ್ಲ, ಜಸ್ಟ್ 3.5 ಲಕ್ಷದಿಂದ ನೀನು ಒಂದ್ ಒಳ್ಳೆ ಫ್ರಾಂಚೈಸಿ ತೆಗಿಬಹುದು. ಅದರಿಂದ ಬೊಂಬಾಟಾಗಿ ಬಿಸ್ನೆಸ್ ಮಾಡಬಹುದು. ಯಾವ ಮಚ್ಚ ಅದು? ಅದೇ ಈ ನಮ್ಮ ಗ್ರಾಮೀಣ ಹೋಮ್ ಫುಡ್ ಫ್ರಾಂಚೈಸಿ. ಇಲ್ಲಿ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಲಾಭನ ಪಡ್ಕೋಬಹುದು. ಅತಿ ಕಡಿಮೆ ಸಮಯದಲ್ಲಿ ಹಾಗೇನೆ ಅತಿ ವೇಗವಾಗಿ ಅಭಿವೃದ್ಧಿ ಆಗ್ತಿರೋ ಈ ನಮ್ಮ ಗ್ರಾಮೀಣ ಹೋಮ್ ಫುಡ್ಸ್. ಜಸ್ಟ್ ನೀವು 3.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಾಂತರ ರೂಪಾಯಿ ಪ್ರಾಫಿಟ್ ನ ಪಡ್ಕೋಬಹುದು. ಅದ್ರ ಜೊತೆ ನಿಮಗೆ ಇಲ್ಲಿ ಸೂಪರ್ 6 ಬೆನಿಫಿಟ್ ಸಹ ಸಿಗುತ್ತೆ. ಅದೇನಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ನಿಮ್ಗೆ A to Z ಕಂಪ್ನಿನೇ ನೋಡ್ಕೊಂತಾರೆ. ರೆಂಟಲ್ ಹಾಗೂ ಎಂಪ್ಲಾಯೀಸ್ ಸ್ಯಾಲರೀಸ್ ನ ಕಂಪ್ನಿನೇ ಕೊಡ್ತಿದ್ದಾರೆ. ಸೇಲ್ಸ್ ಅಲ್ಲಿ ನಿಮ್ಗೆ 30% ಅಷ್ಟು ಪ್ರಾಫಿಟ್ ಮಾರ್ಜಿನ್ ಸಹ ಸಿಗುತ್ತೆ. ಅಷ್ಟೇ ಅಲ್ಲ, ನ್ಯೂ ಮಾಡಿರೋ ಇನ್ವೆಸ್ಟ್ಮೆಂಟ್ ಮೇಲೆ ಕಂಪ್ನಿಯು 24% ಇಂಟ್ರೆಸ್ಟ್ ಸಹ ಕೊಡುತ್ತೆ. ನಿಮಗೆ ಡಿಜಿಟಲ್ ಸಪೋರ್ಟ್ ಬೇಕಂದ್ರೆ ಅದು ಸಹ ಕಂಪ್ನಿಯವರೇ ಮಾಡಿಕೊಡ್ತಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ಜಸ್ಟ್ 8 ಮಂತ್ಸ್ ಅಲ್ಲಿ ರಿಕವರ್ ಸಹ ಮಾಡಬಹುದು. ಮತ್ತೆ ಇನ್ಯಾಕೆ ವೇಟ್ ಮಾಡ್ತೀರಾ? ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರಾಂಚೈಸಿನ ನಿಮ್ದು ಮಾಡ್ಕೊಳ್ಳಿ.